ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ ಪ್ರಯುಕ್ತ ಈ ದಿನ ನಾನು ಹೊರಟಿರುವುದು ಮಲ್ಲೇಶ್ವರಂನಲ್ಲಿರುವಂತಹ ಸರ್ಕಲ್ ಮಾರಮ್ಮನ ದೇವಾಲಯಕ್ಕೆ. ಬೆಂಗಳೂರಿನ ಮೆಜೆಸ್ಟಿಕ್ ಹೇಗೆ ಎಲ್ಲರಿಗೂ ಚಿರಪರಿಚಿತವೋ ಹಾಗೆ ಬೆಂಗಳೂರಿನ ಮಲ್ಲೇಶ್ವರಂ ಕೂಡ ಎಲ್ಲರಿಗೂ ಚಿರಪರಿಚಿತ. ಬೆಂಗಳೂರಿಗೆ ಬಂದವರೆಲ್ಲ ಒಮ್ಮೆಯಾದರೂ ಮಲ್ಲೇಶ್ವರಂನತ್ತ ಮುಖ ಮಾಡಿಯೇ ಮಾಡುತ್ತಾರೆ. ಏಕೆಂದರೆ ಶಾಪಿಂಗ್ ಮಾಡೋದಕ್ಕೆ ಈ ಒಂದು ಮಲ್ಲೇಶ್ವರಂ ಉತ್ತಮ ಆಯ್ಕೆ. ಮಲ್ಲೇಶ್ವರಂನ 18th ಕ್ರಾಸ್ ಬಸ್ ಸ್ಟಾಪ್ ಬಳಿ ಇಳಿಕೊಂಡು ಸ್ವಲ್ಪ ಮುಂದೆ ಬಂದರೆ ಬೃಹದಾಕಾರವಾದ ಗೋಪುರವನ್ನು ನೀವು ನೋಡಬಹುದು. ಅದೇ ಈ ಸರ್ಕಲ್ ಮಾರಮ್ಮ ದೇವಾಲಯ. ಮಲ್ಲೇಶ್ವರಂ ಬಡಾವಣೆಯಲ್ಲಿ ಅನೇಕ ಪುರಾತನ ಸುಂದರ ದೇವಾಲಯಗಳಿವೆ. ಅದರಲ್ಲಿ ಈ ಸರ್ಕಲ್ ಮಾರಮ್ಮ ದೇವಾಲಯವು ಹೆಚ್ಚು ಶಕ್ತಿಯುತವಾದ ಮತ್ತು ಹೆಚ್ಚಿನ ಜನರು ಭೇಟಿ ನೀಡುವ ದೇವಾಲಯವಾಗಿದೆ. ದೇವಾಲಯದ ಗೋಪುರದ ಮೇಲೆ ಅನ್ನಪೂರ್ಣೇಶ್ವರಿ, ಅರ್ಧನಾರೀಶ್ವರ, ದುರ್ಗಾ ಪರಮೇಶ್ವರಿ ಮುಂತಾದ ದೇವರು ದೇವತೆಗಳ ವಿಗ್ರಹಗಳನ್ನು ನೋಡಬಹುದು. ಅಮ್ಮ, ದುರ್ಗಾ, ಮಾರಿಯಮ್ಮ ಹೀಗೆ ಅನೇಕ ಹೆಸರುಗಳಿಂದ ಕರೆಸಿಕೊಳ್ಳುವ ಈ ದೇವತೆಯು ಮಳೆ ಮತ್ತು ರೋಗಗಳ ದೇವತೆಯಾಗಿದ್ದಾಳೆ. ದಕ್ಷಿಣ ಭಾರತದ ಅನೇಕ ಹಳ್ಳಿಗಳಲ್ಲಿ ಮಾರಮ್ಮ ದೇವಿಯನ್ನ ರಕ್ಷಣಾ ದೇವತೆ ಎಂದು ಪೂಜಿಸಲಾಗುತ್ತದೆ. ದೇವಾಲಯದ ಒಳಗೋಡೆಗಳ ಮೇಲೆ ಇರುವ ವಿಗ್ರಹಗಳು ಕೂಡ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ಆಕರ್ಷಣೀಯವಾಗಿದೆ. ದೇವಾಲಯದ ಒಳಗಡೆ ಹೋಗ್ತಿದ್ದಾಗೆ ಒಂದು ಫಲಕ ನನ್ನ ಗಮನವನ್ನು ತುಂಬಾ ಸೆಳೆಯಿತು. ಅದೇನಪ್ಪ ಅಂದರೆ, ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ಇಚ್ಛಿಸುವ ಎಲ್ಲ ಸೇವೆಗಳು ಉಚಿತವಾಗಿ ನೆರವೇರಿಸಲಾಗುತ್ತದೆ. ಯಾವುದೇ ರೀತಿ ಸೇವಾ ಶುಲ್ಕ ಸ್ವೀಕರಿಸುವುದಿಲ್ಲ. ಭಕ್ತಾದಿಗಳು ದಯವಿಟ್ಟು ಸಹಕರಿಸಿ. ಈ ಫಲಕವನ್ನು ಓದ್ಕೊಂಡು ಮುಂದೆ ಹೋಗ್ತಿದ್ದಾಗೆ ಅಲ್ಲಿ ಒಂದು ತಟ್ಟೆಯಲ್ಲಿ ನಿಂಬೆ ಹೋಳುಗಳನ್ನು ಇಟ್ಟಿದ್ರು. ಹಾಗೆ ಪಕ್ಕದಲ್ಲಿ ಅರಿಶಿನ, ಕುಂಕುಮ, ಬತ್ತಿ, ಗಂಧದ ಕಡ್ಡಿ, ಉಪ್ಪು ಹೀಗೆ ಎಲ್ಲವನ್ನೂ ಇಟ್ಟಿದ್ರು. ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳೇನಾದರೂ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು ಅಂದರೆ ಇಲ್ಲಿಂದ ನಿಂಬೆಹಣ್ಣು, ಅರಿಶಿನ, ಕುಂಕುಮ, ಬತ್ತಿ, ಎಣ್ಣೆ ಎಲ್ಲವನ್ನು ತಗೊಂಡೋಗಿ ದೇವಾಲಯದಲ್ಲಿ ದೀಪವನ್ನು ಹಚ್ಚಬಹುದು. ಇದೆಲ್ಲವೂ ಉಚಿತ. ಈ ಒಂದು ದೇವಾಲಯದ ಬಗ್ಗೆ ಇರುವ ಐತಿಹ್ಯಗಳ ಪ್ರಕಾರ ಅಥವಾ ಜನರ ನಂಬಿಕೆಗಳ ಪ್ರಕಾರ ಸುಮಾರು 1800ರ ಉತ್ತರಾರ್ಧದಲ್ಲಿ ಸಂಪೂರ್ಣ ಮಲ್ಲೇಶ್ವರಂ ಪ್ರದೇಶ ಪ್ಲೇಗ್ ರೋಗಕ್ಕೆ ತುತ್ತಾಗಿತ್ತಂತೆ. ಆ ಒಂದು ಸಂದರ್ಭದಲ್ಲಿ ಜನರು ಈ ಒಂದು ಸ್ಥಳೀಯ ರಕ್ಷಕ ದೇವತೆಯಾದಂತಹ ಮಾರಿಯಮ್ಮ ದೇವಿಯನ್ನ ತಮ್ಮ ರಕ್ಷಣೆಗಾಗಿ ಪ್ರಾರ್ಥಿಸಿಕೊಂಡರಂತೆ. ಜನರ ಪ್ರಾರ್ಥನೆಗೆ ಓಗೊಟ್ಟ ದೇವಿಯು ಭಕ್ತರಿಗೆ ಎದುರಾದ ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ದೂರಾಗಿಸಿದರಂತೆ. ಅಂದಿನಿಂದ ಇಲ್ಲಿ ದೇವಿಗೆ ದೇವಾಲಯವನ್ನು ನಿರ್ಮಿಸಿ ಆಕೆಯನ್ನ ಪೂಜಿಸಿಕೊಂಡು ಬರಲಾಗುತ್ತಿದೆ ಎಂದು ಹೇಳುತ್ತಾರೆ. ಈ ಒಂದು ದೇವಾಲಯವನ್ನು 1972ರ ಸುಮಾರಿನಲ್ಲಿ ಗುಟ್ಟಹಳ್ಳಿಯಲ್ಲಿರುವ ಶ್ರೀ ನರಸಯ್ಯನವರು ಸ್ಥಾಪಿಸಿ ಅಭಿವೃದ್ಧಿ ಪಡಿಸಿದ್ದು ಎಂದು ಹೇಳಲಾಗುತ್ತೆ. ವಿಶೇಷವಾಗಿ ಅಮ್ಮ ಮಕ್ಕಳಿಗೆ ಚಿಕ್ಕದಾಗಿ ಗುಳ್ಳೆಗಳ ರೀತಿಯಲ್ಲಿ ಬರುತ್ತಲ್ಲ ಅಮ್ಮ ಅಥವಾ ಕಾಲರಾದಂತಹ ಸಮಸ್ಯೆಗಳನ್ನು ಈ ಒಂದು ದೇವಿ ಶೀಘ್ರವಾಗಿ ನಿವಾರಿಸುತ್ತಾಳಂತೆ. ಈ ದೇವಿಯ ದೇವಾಲಯಕ್ಕೆ ಭೇಟಿ ನೀಡಲು ಮಂಗಳವಾರ ಮತ್ತು ಶುಕ್ರವಾರ ಉತ್ತಮ ಆಯ್ಕೆ. ಆ ದಿನ ಇಲ್ಲಿ ವಿಶೇಷ ಪೂಜೆ ಇರುತ್ತದೆ. ಈ ಒಂದು ದೇವಾಲಯ ಪ್ರತಿದಿನ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಮತ್ತೆ ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೂ ತೆರೆದಿರುತ್ತೆ. ನವರಾತ್ರಿಯ ಸಂದರ್ಭದಲ್ಲಿ ದೇವಾಲಯವನ್ನು ದೀಪ ಮತ್ತು ಹೂಗಳಿಂದ ಅಲಂಕರಿಸಿ ದೇವಿಗೆ ಪ್ರತಿನಿತ್ಯವೂ
ವಿವಿಧ ರೀತಿಯ ಅಲಂಕಾರಗಳನ್ನು ಮಾಡಲಾಗುತ್ತದೆ ಮತ್ತು ವಿಶೇಷ ಪೂಜೆ ಕೂಡ ನವರಾತ್ರಿ ಸಮಯದಲ್ಲಿ ಇರುತ್ತೆ. ನನಗೆ ಅರ್ಧ ಗಂಟೆಯಲ್ಲಿ ದರ್ಶನ ಆಯಿತು. ಸ್ವಲ್ಪ ಜನ ಜಾಸ್ತಿಯೇ ಇದ್ದರು. ದೇವಾಲಯದಿಂದ ಹೊರಗಡೆ ಬಂದಾಗ ಅಲ್ಲಿ ದೇವಿಯು ಮಹಿಷಾಸುರನನ್ನು ಕೊಲ್ಲುತ್ತಿರುವ ಮೂರ್ತಿಯನ್ನು ನೋಡಬಹುದು. ಮತ್ತು ಈ ದೇವಾಲಯದಲ್ಲಿ ಪ್ರತಿದಿನ ಪ್ರಸಾದ ವಿನಿಯೋಗ ಇರುತ್ತಂತೆ. ಈ ದಿನವೂ ಕೂಡ ಪ್ರಸಾದವನ್ನು ಸ್ಟೀಲ್ ತಟ್ಟೆಯಲ್ಲಿ ಕೊಡ್ತಾಯಿದ್ರು. ನಾವು ಪ್ರಸಾದವನ್ನು ತಿಂದು ತಟ್ಟೆಯನ್ನು ತೊಳೆದು ಇಟ್ಟು ಬರಬೇಕು. ನವರಾತ್ರಿಯ ಶುಭ ಸಂದರ್ಭದಲ್ಲಿ ಮಾರಮ್ಮ ದೇವಿಯನ್ನು ದರ್ಶನ ಮಾಡಿದ ನಿಮಗೆಲ್ಲರಿಗೂ ಆಕೆಯ ಆಶೀರ್ವಾದ ಲಭಿಸಲಿ.